ನಾನು ಒಣ ಕೊಬ್ಬರಿ ಚಟ್ನಿ ಮಾಡಕತ್ತೀನಿ. ಕಡ್ಲಿಬೇಳೆ ಒಣ ಕೊಬ್ಬರಿ ಚಟ್ನಿ. ಇಲ್ಲಿ ನಾನು ಒಂದು 10 ಮೆಣಸಿನಕಾಯಿ ತಗೊಂಡಿನಿ. ಒಂದು ಅರ್ಧ ಬಟ್ಲಕ್ಕಿಂತ ಜಾಸ್ತಿ ನಾನು ಒಣ ಕೊಬ್ಬರಿ ತಗೊಂಡಿನಿ. ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಒಂದು ಬೆಳ್ಳುಳ್ಳಿ ಬೇಳೆಯನ್ನ ಹಾಕ್ಕೊಂತೀನಿ. ಈ ತರ ಹುರ್ಕೊಂಡು ಇದನ್ನ ನಾನು ಇವಾಗ ಏನ್ ಮಾಡ್ತೀನಿ, ಮಿಕ್ಸಿಗೆ ಹಾಕ್ತೀನಿ. ಇದನ್ನ ಒಂದು ಅರ್ಧ ಎಲೆ ಕರಿಬೇವು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 2 ಟೀ ಸ್ಪೂನ್ ಕಡ್ಲಿಬೇಳೆ. ಇಷ್ಟನ್ನು ಹುರ್ಕೊಂಡು ನಾನು ಮಿಕ್ಸಿಗೆ ಹಾಕ್ತೇನೆ. ಇದ್ರ ಜೊತೆಗೆ 1 ಎಳೆ ಕರಿಬೇವನ್ನ ನಾನು ಹಾಕ್ತೀನಿ. ಇದು 4-5 ದಿನ ಒಂದು ವಾರ ಇಟ್ಕೊಂಡು ತಿನ್ಬಹುದು ಇದನ್ನ. ಅದಕ್ಕೆ ನಾನು ಎಣ್ಣೆ ಹಾಕಿಲ್ಲ, ಇದಕ್ಕೆ ಹಂಗ ಒಣಾಮ ಹುರ್ಕೋತೀನಿ. ಹುರ್ಕೊಂಡು ಚಟ್ನಿಯನ್ನ ಮಾಡ್ತೀನಿ. ನೀವು ಇದ್ರ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ, ದೋಸೆ ಇದು ಕಟ್ಕೊಂಡು ತಿನ್ಬೋದು. ಮೇಲ್ಗಡೆಯಿಂದ ನೀವು ಎಣ್ಣೆನ ಬೇಕಂದ್ರೆ ಎಣ್ಣೆ ಹಾಕೋಬಹುದು, ಇಲ್ಲ ಅಂದ್ರೆ ತುಪ್ಪ ಇದ್ರೆ ತುಪ್ಪನಾರ ಬೆಣ್ಣಿನಾರ ಹಾಕೊಂಡು ತಿನ್ಬೋದು. ನೋಡಿ ವೀಕ್ಷಕರೇ, ಇವಾಗ ನಾನು ಇದನ್ನೇನ್ ಮಾಡ್ತೀನಿ, ಮಿಕ್ಸಿಗೆ ಹಾಕಿದೆ. ಜಾರ್ ಹಾಕಿದ್ರೆ ಈ ತರ ಇದನ್ನ ನಾವು ಮಿಕ್ಸಿನ ಮಾಡ್ಕೊಂಡ್ವಿ. ಇನ್ನೊಂದ್ ಸ್ವಲ್ಪ ಸಣ್ಣಕ ಮಾಡ್ಕೋಬೇಕು. ಇದನ್ನ ಈ ತರ ಮಾಡ್ಕೊಂಡ್ರೆ ಇದು ಚೆನ್ನಾಗಿರ್ತತಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾವು ಸಣ್ಣಾಗಿ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಕೊಬ್ಬರಿ ಚಟ್ನಿ, ಒಣ ಕೊಬ್ಬರಿ ಚಟ್ನಿ ಮತ್ತು ಕಡ್ಲಿಬೇಳೆ ಚಟ್ನಿ ಸೇರಿಸಿದ್ದು ರೆಡಿ ಆಯ್ತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.